ಸ್ವರ ಬಂದರೆ ಗಂಡಾಂತರ. ಮಂಜು ಮಂಜು ಏನಕ್ಕಮ್ಮ ಮಂಜು ನನ್ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರ್ತೀಯಾ? ಹಣ ಏನ್ ಕರಿಲ್ಲ ಬೈಗಳು ತಿನ್ಬೋದು. ಅದನ್ನ ನೀನೇ ತಿನ್ನು, ನಂಗೆ ಹೊರಗಡೆ ಹೋಗಿ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬಾ. ಹೊರಗಡೆ ಹೋದ್ರೆ ಶಿವಾನಿ ಕಾಟ, ಮನೇಲಿ ಇದ್ರೆ ನಿನ್ ಕಾಟ. ನಾನ್ ಎಂತ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಮನೇಲಿ ಕೂತು ಕೂತು ಹಸು ಜಾಸ್ತಿ ಆಗ್ತದೆ ಕಣೋ. ಮನೆಯಲ್ಲ ಏನಾದ್ರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ಗೌರ್ಮೆಂಟ್ ನವರು ವರ್ಷಕ್ಕೆ 6 ಸಿಲಿಂಡರ್ ಕೊಡೋದು ಅಂತ ಹೇಳಿದ್ದಾರೆ. ಮನೇಲಿ ಅಡ್ಗೆ ಮಾಡಿದ್ರೆ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ. ಆಮೇಲೆ ತಿಂಗಳು ಕೊನೆಯಲ್ಲಿ ಕೋಸಂಬರಿ ತಿನ್ಕೊಂಡು ಉಪವಾಸ ಮಾಡ್ಬೇಕಾಗುತ್ತೆ. ದಿನ ಏಕಾದಶಿನೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರತ್ತಮ್ಮ? 3 ಕಲ್ಲಿಟ್ಟು ಒಲೆ ಹಾಕಿ ತೀರ್ಥಹಳ್ಳಿಯಿಂದ ಕಟ್ಟಿಗೆ ಹೊಡಿಸ್ತೀನಿ. ನಿನಗೆರಡು ಒಂದೇ. ನಾ ಬಂದೆ. ಇಲ್ಲಲೇ ಇಲ್ಲ ಅಕ್ಕಮ್ಮನ್ ತೆರೆದಿಡ್ಕೊಂಡು ಅಕ್ಕಮ್ಮ ಅಕ್ಕಮ್ಮ ಅಂತ ಹೇಳಕ್ ಟೈಮ್ ಐತಿ. ನನ್ ನಾದಕರ ಹುಡುಕೊಡಕ್ ಟೈಮ್ ಇಲ್ಲನಾ? ಅದಕ್ಕೆ ಅಕ್ಕಮ್ಮ ಇವ್ರನ್ನ ಬೇಡ ಅನ್ನೋದು. ಸಮಾಧಾನ ಮಾಡ್ಕೋ. ಊರಿಗೆ ಹೋಗಿದ್ದೀರಾ? ಯಾವಾಗ ಬಂದೆ? ಊರ್ ಕಡೆ ಮಳೆ ಬೆಳೆ ಚೆನ್ನಾಗಿದ್ಯಾ? ಏನಂತಾರೆ ಪ್ರೇಮ ಹುಲ್ಕಮ್ಮನವರು? ಆರಾಮದಾರ್ರಿ. ಆರಾಮದಾರ? ಶಿವಾನಿ, ಮನೆಯಿಂದ ಬರುವಾಗ ಅದೇನೋ ಕಟ್ಕೊಡ್ತಾರಲ್ಲ, ಅದೇನೋ ತಂದಿಲ್ವಾ? ನಿಮಗಂತ ಸ್ಪೆಷಲ್ ಬೆಳಗಾವ್ ಕುಂದ ತಂದ್ ನೆನ್ಕೊಡ್ಲೇನ್ರಿ? ನನ್ ಬೇಡಪ್ಪ ಬೇಡ. ನನಗೆ ಕೊಡು, ನನಗೆ ಕೊಡ್ಲಿರಿ? ಇದು ಬೇಡ. ತಿನ್ನೋದಕ್ಕೇನು ತಂದಿಲ್ವಾ? ಅಯ್ಯೋ ನಮ್ ಮನ್ಯಾಗ ಕಡ್ಕಲ್ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಶೇಂಗಾ ಚಟ್ನಿ, ಗುರೋಳ್ ಚಟ್ನಿ, ರವಾ ಉಂಡಿ, ಶೇಂಗಾ ಉಂಡಿ, ಅಂಟಿನ ಉಂಡಿ, ಹೋಳ್ಗಿ, ಕರ್ಚಿಕಾಯಿ, ಕರ್ಗಡ್ಬು ಇದನ್ನೆಲ್ಲ ತಗೊಂಡ್ ಬಂದಿದ್ಯಾ? ತರ್ಲಿಲ್ರಿ. ನಿಮ್ಗಂತ ಸ್ಪೆಷಲ್ ಆಗಿ 2 ತಿಂಡಿ ತಂದೇನಿ. ಏನ್ ತಂದಿದ್ಯಾ? ಮಂಜ ಇದ್ ನಿಂಗ್ ತಗೋರೋ. ನೋಡ್ರ ಅಕ್ಕಮ್ಮ, ನನ್ ಮೇಲೆ ಸಿಟ್ಟಿದ್ರು ಸ್ವಲ್ಪ ಪ್ರೀತಿ ಇದೆ. ನನ್ಗೆ ಕೊಟ್ಟಿದ್ದ ಅವನ್ಗ. ಪಾರು ಅವ್ರ ನೀವು ಬಾಳ್ ಸ್ವೀಟ್ ಅದಿರಿ. ಅವನ್ಗ ಕರಿಂಡಿ ಖಾರ ಕೊಟ್ಟೇನಿ. ನಿಮಗಂತ ಧಾರವಾಡ ಪೇಡ ತಂದೇನಿ. ಮಂಜು, ಧಾರವಾಡ ಪೇಡ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಒಬ್ಳೆ ತಿಂತೀನಿ, ನೀನು ಕೊಡಲ್ಲ. ಮೋಸ ಅಕ್ಕಮ್ಮ, ನಿಮಗ್ ಮಾತ್ರ ಸ್ವೀಟು ನಂಗ್ ಖಾರನಾ? ಏನ್ ಮೋಸನೋ? ಏನ್ ಮೋಸ? ನಿನಗಂತ ಕರಿಂಡಿ ಖಾರನ ಕೊಡೋದು. ನಾಲ್ಗಾಗ ಹಾಕೊಂಡ್ರ ನಾಲ್ಗಿ ಭಾಗ ಭಾಗ ಉರಿತೈತಿ. ಸ್ವಲ್ಪ ಜಾಸ್ತಿ ತಿಂದು ವಾಂತಿ ಮಾಡ್ಕೊಂಡ್ಬಿಟ್ರು. ನಿನಗ ಹಂಗ ವಾಂತಿ ಆಗ್ಲಿ ಅಂತ ತಂದೇನಿ. ಏನಮ್ಮ ಇದು ಇಷ್ಟೊಂದು ಸ್ವೀಟ್ ತಿಂತಾ ಇದೀಯಾ? ಅದೇ ಸ್ವೀಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸ್ವೀಟ್ಸ್ ತಿಂತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ದುಡ್ಡು ಹೋಗೋದು ಗೊತ್ತಾಗಲ್ಲ. ಅಲ್ಲಮ್ಮ ಒಂದೇ ರೀತಿ ಸ್ವೀಟ್ ತಿಂತಾ ಇದೆಯಲ್ಲ, ಬೋರ್ ಆಗಲ್ಲ ನಿನ್ಗೆ? ಒಂದೇ ತರ ಎಲ್ಲಿದೆ? 1, 2, 3, 4, 5 ವೆರೈಟಿ ಸ್ವೀಟ್ ಇದೆ. ಉತ್ತರ ಭಾರತದ ಕಡೆ ತಿಂಡಿಗೆ ಊಟಕ್ಕೆ ಸ್ವೀಟ್ ಇರ್ಲೇಬೇಕು ಗೊತ್ತಾ? ಹೀಗೆ ತಿಂದ್ರೆ ಆರೋಗ್ಯ ಹದಗೆಟ್ಟು ಹೋಗುತ್ತಷ್ಟೇ. ವಯಸ್ಸಿರುವಾಗ ಸ್ವೀಟ್ಸ್ ತಿನ್ಬೇಕು ರೀ. ವಯಸ್ಸಾದ್ಮೇಲೆ ಸ್ವೀಟ್ ಎದುರುಗಡೆ ಇದ್ರು ತಿನ್ನಕ್ ಆಗಲ್ಲ. ನಿಮ್ಗೂ ಬೇಕಾ? ಬೇಕು ಅಂದ್ರೆ ಅಲ್ಲಿದೆ ಹೋಗ್ತೀನಿ. ನನ್ ಸ್ವೀಟಿ ಮಾತ್ರ ಕೈ ಹಾಕ್ಬೇಡಿ. ಅಯ್ಯೋ, ಇಷ್ಟಲ್ದಲ್ಲಿ ಇನ್ನೂ ಸ್ವೀಟ್ಸ್ ಇದೆಯಮ್ಮ? ಅಯ್ಯೋ ದೇವ್ರೆ, ಅಲ್ಲಪ್ಪ ಇವ್ರು ಕೆಜಿ ಗಟ್ಲೆ ಸ್ವೀಟ್ಸ್ ತಿಂತಾರೆ. ಇವ್ರಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಇಷ್ಟೇ ಅಲ್ಲ ಅಣ್ಣಯ್ಯೋ, ಇದ್ರಲ್ಲಿ ಅರ್ಧ ಸ್ವೀಟ್ ನ ಗುಂಡೆಯವ್ರ ಮನೆಗೆ ಕೊಟ್ಟು ಬಂದೆ. ಅಂದ್ರೆ ಇದ್ರ 1 to double ಇತ್ತೇನೋ? ನಮ್ಮ ಅತ್ತೆಮ್ಮ ಸ್ವೀಟ್ ತಿನ್ನೋ ಚಾಳಿನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದಿಲ್ದೇ ಇದ್ರೆ ಅವ್ರಿಗೆ ಆಗದೇ ಇಲ್ಲ. ಮಧ್ಯಾಹ್ನ ಮಲ್ಕೊಂಡಾಗ್ಲು ಅಲಾರಾಮ್ ಇಟ್ಟು ಎದ್ದು ಮತ್ ತಿಂತಾರೆ. ಅಯ್ಯೋ, ಇದೇನಮ್ಮ ಇದು? ಡಸ್ಟ್ಬಿನ್ ಡಸ್ಟ್ಬಿನ್ ಅಂತ ನನಗೆ ಗೊತ್ತು. ಇದ್ರೊಳಗೆ ಸ್ವೀಟ್ ಹಾಕಿದ್ಯಾ? ಹಾಲಿನ ತಯಾರಿಸಿದ ಸ್ವೀಟ್ ತುಂಬಾ ದಿನ ಇಡಕ್ಕಾಗಲ್ಲ. ಒಂಥರ ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಡಸ್ಟ್ಬಿನ್ ಹಾಕ್ದೆ. ಅದು ವೇಸ್ಟ್ ಆಗಲ್ವಾ? ಯಾಕೆ ವೇಸ್ಟ್ ಆಗುತ್ತೆ? ತಗೊಂಡೋಗಿ ಹೊರಗಡೆ ಹಾಕ್ತೀನಿ. ಇರುವೆಗಳಿಗೆ ಊಟ ಆಗುತ್ತೆ. ಇರುವೆಗಳಿಗೂ ಊಟ ನಾವೇ ಹಾಕ್ಬೇಕಾ? ಎಷ್ಟೊಂದ್ ಜನ ಪಾರ್ಕ್ ನಲ್ಲಿ ಇರ್ಬೇಕು ಹುಡ್ಕೊಂಡು ಹೋಗಿ ರವೆ ಮತ್ತೆ ಸಕ್ಕರೆ ಹಾಕ್ಬಿಡ್ತಾರೆ. ಗೊತ್ತಿಲ್ವಾ ನಿಮ್ಗೆ? ಯಾಕೆ ಹಾಕ್ತಾರೆ ಹೇಳೋ? ಯಾಕೆ? ಯಾರು ಪಾರ್ಕಲ್ಲಿ ಹುಲ್ ಮೇಲೆ ಕೂತ್ಕೊಂಡ್ರೆ ಕಚ್ಚಿಲಿ ಅಂತ. ಪರಮ ಅವ್ರ ಸ್ವೀಟ್ ಅಂದ್ರೆ ಎಲ್ಲಾರ್ಗು ಇಷ್ಟ. ಆದ್ರೆ ಅದನ್ನ ಜಾಸ್ತಿ ತಿಂದ್ರೆ ವಾಕರ್ಕಿ ಬರ್ತೈತಿ. ಅಯ್ಯೋ, ನನ್ನ ಹೆಂಡತಿ ಪಾರು ಹಗ್ಲು ರಾತ್ರಿ ಅಂದ್ರೆ ಮುಕ್ಕುತ್ತಾ ಕೂರ್ತಾಳಮ್ಮ. ಯಾರಮ್ಮ ಅವಳಿಗೆ ಹೇಳ್ತಾರೆ? ನೀನ್ ಹೇಳ್ತೀಯ? ನಾನ ಸಣ್ಣ ಕಿರಿ ಹಂಗ ಹೇಳಿದ್ರೆ ಹಿಡ್ಕೊಂಡು ಹೊಡೆದ್ ಬಿಡ್ತಾರ. ಅವ್ರು ಸ್ವೀಟ್ ತಿನ್ಲಾರ್ದಂಗ ಇರಾಕ್ ಏನಾರ ಒಂದ್ ಉಪಾಯ ಮಾಡ್ಬೇಕಲ್ಲ. ಅದೇ ಏನ್ ಮಾಡೋದು? ಶೆರೆ ಕುಡಿಯೋರ್ಗ ಚಟ ಬಿಡ್ಸಾಕ ಒಂದ್ ಔಷಧಿ ಕೊಡ್ತಾರಲ್ರಿ, ಹಂಗ ಇವ್ರ ಸ್ವೀಟ್ ತಿನ್ಲಾರ್ದಂಗ ಇರಾಕ್ ಔಷಧಿ ಕೊಟ್ರ ಆತು. ಔಷಧಿನ ಅದೆಲ್ ಸಿಗುತ್ತೆ? ಹುಬ್ಳಿ ಅಕ್ಷಯ ಪಾರ್ಕ್ನಾಗ ಹನುಮಂತಪ್ಪ ಹುಲ್ಗಮ್ಮನವ್ರ ಅಂತ ಹೇಳಿ ಒಬ್ರು ಮಹಾನ್ ಪಂಡಿತರ ಅದಾರ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ
ಔಷಧಿ ಕೊರಿಯರ್ ಮಾಡ್ತಾರ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾಕ್ರಿ ಏನಾತು? ಓ ಮತ್ತೆ ಸ್ವೀಟ್ ಬಾಕ್ಸ್ ತರ್ತೀರಮ್ಮ, ಅಲ್ಲಿ ನೋಡು. ಅಯ್ಯೋ ಅಯ್ಯೋ ಮತ್ತೆ ಸ್ವೀಟ್ ಬಾಕ್ಸ್ ತಂದಿದ್ದೀರಮ್ಮ ನೀವು? ಶ್ರೀ ಪರಮೇಶ್ವರ್ ಅವರೇ, ಇದೆಲ್ಲ ಹೊಸ ತರ ಸ್ವೀಟ್ಸ್. ನಿಮ್ ಜನ್ಮದಲ್ಲ ಇದನ್ನ ನೋಡಿರಲ್ಲ. ಇದರಲ್ಲಿ ಬೆಂಗಾಲಿ ಸ್ವೀಟ್ಸ್ ಇದೆ, ಡೆಲ್ಲಿ ಸ್ವೀಟ್ಸ್ ಇದೆ, ಇಂಡಿಯನ್ ಸ್ವೀಟ್ಸ್ ಇದೆ, ಮೈಸೂರ್ ಪಾಕ್ ಇದೆ. ಇದನ್ನ ಬಾಯಲ್ಲಿ ಇಟ್ಕೊಂಡು ಅಯ್ಯೋದೇ ಬೇಡ, ಹಾಗೆ ಗಂಟಲ್ಲಿ ಎಳೆದು ಬಿಡುತ್ತೆ. ಅಯ್ಯೋ ನನಗೆ ಬೆಂಗಾಲಿ ಸ್ವೀಟ್ಸ್ ಅಂದ್ರೆ ವಾಕರ್ಗೆ ಬರ್ತಾ ಇದೆಯಮ್ಮ. ಯಾಕ್ರಿ ವಾಕರ್ಗೆ ಬರುತ್ತೆ? ಇನ್ನೇನಮ್ಮ ಮತ್ತೆ ದಿನ 1000 ರೂಪಾಯಿ ಖರ್ಚು ಮಾಡಿ ಇಷ್ಟೊಂದು ಸ್ವೀಟ್ ಬಾಕ್ಸ್ ತರ್ತಿದಾರಲ್ಲ, ನಮ್ ಗತಿ ಏನು? ನಾವೇ ಸುಮ್ನೆ ತರ್ತಿಲ್ಲ. ಇವತ್ ನಮ್ಮ ಮನೆಗೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ. ಸಣ್ಣಗೊಂದು ಕಿಟ್ಟಿ ಪಾರ್ಟಿ ಮಾಡ್ತಾ ಇದೀವಿ, ಅದಕ್ಕೋಸ್ಕರನೇ ಸ್ವೀಟ್. ಅಯ್ಯೋ ನನಗೆ ಕೆಟ್ಟ ಕಿಟ್ಟಿ ಪಾರ್ಟಿ ರೇ. ಏನು ನೀವು ದುಡ್ಡು ನಿಮ್ದು ಪಾರ್ಟಿ ಅವ್ರಿಗ? ನಾನ್ ಜಾಗ ಕೊಡಲ್ಲ. ಪರಮೇಶ್ವರ್ ಅವರೇ, ಊರಿಗೊಬ್ನೇ ಪದ್ಮನಾಭನ, ನೀವು ಜಾಗ ಕೊಡ್ಲಿಲ್ಲ ಅಂದ್ರೆ ಏನ್ರಿ ಆಯ್ತು? ಲೇ ಬಾರೋ ಬಾರೆ, ಗಾಯತ್ರಿ ಮನೆಗೆ ಕಿಟ್ಟಿ ಪಾರ್ಟಿ ಮಾಡೋಣ. ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ಸ್ವೀಟ್ಸ್ ತಿನ್ನೋದು ನಾನೇ ಅಂತೆ, ನಿಮಗೆ ಗೊತ್ತಿಲ್ವಾ? ಅಯ್ಯೋ ನನಗೇನು ನಿಮ್ ಫ್ರೆಂಡ್ಸ್ಗೆ ನಮ್ಮ ಇಡೀ ಊರಿಗೆ ಗೊತ್ತು ನೀನೇ ಜಾಸ್ತಿ ತಿನ್ನೋದು ಅಂತ. ಹೇಗೆ ಸೈಸ್ ನೋಡಿ. ಈ ಶಿವಾನಿ ಪಾಲನ ಮಿಕ್ಕ ಮಿಕ್ಕ ನೋಡ್ತಾ ಇದ್ದಾಳೆ. ಯಾರ್ ಏನ್ ಇಷ್ಟ ಅದನ್ನ ತಿನ್ಬೋದ್ರಿ. ಸ್ವಲ್ಪ ಮಂದಿಗೆ ಅನ್ನ ಸಾಂಬಾರ್ ಅಂದ್ರೆ ಇಷ್ಟ, ಸ್ವಲ್ಪ ಮಂದಿಗೆ ಚಪಾತಿ ಇಷ್ಟ, ನನಗ ರೊಟ್ಟಿ ಚಟ್ನಿ ಪುಡಿ ಎಣ್ಗಾಯಿ ಅಂದ್ರೆ ಬಾಳ ಇಷ್ಟ. ಹಂಗ್ ಪಾರೋರ್ಗ ಸ್ವೀಟ್ ಅಂದ್ರೆ ಇಷ್ಟ, ತಿನ್ಲಿ ಬಿಡ್ರಿ. ಶಿವನಿ ಏನಮ್ಮ ನೀನು ಹೀಗೆ ಹೇಳ್ತಿದ್ಯಾ? ನೀವು ಬ್ಯಾಡ ಅಂದ ತಕ್ಷಣ ಅವ್ರು ಬಿಟ್ಬಿಡ್ತಾರೇನ್ರಿ? ಕದ್ದು ಮುಚ್ಚರ ತಿಂತಾರ, ಅವಾಗ ಏನ್ ಮಾಡ್ತೀರಿ? ರೇ ಪೆನ್ನು, ನಿಮ್ ಫ್ರೆಂಡಿಗೆ ನೀವಾದ್ರೂ ಹೇಳ್ರಿ, ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿ, ಖರ್ಚು ಜಾಸ್ತಿ ಆಗುತ್ತೆ. ನನ್ಗೇನು ಖರ್ಚಾಗ್ತಿಲ್ಲಪ್ಪ, ಖರ್ಚು ಮಾಡ್ತಿರೋದೆಲ್ಲ ಪಾರುನೆ. ರೀ, ಇಷ್ಟು ಸ್ವೀಟ್ಸ್ ನೀವು ಒಬ್ರೇ ತಿಂತೀರಾ? ಇಲ್ಲಪ್ಪ ಮತ್ ಕೊಡಿ. ಅಮ್ಮ. ವೈಶಾಲಿ, ಕಾಜು ಬರ್ಫಿ ತಿನ್ನೋಣ. ಅಯ್ಯೋ ನನ್ನ ಜೇಬಿಗೆ ಕತ್ರಿ. ಶಿವನಿ ಏನಮ್ಮ ಮಾಡ್ಲಿ, ನನ್ನ ಪರಿಸ್ಥಿತಿ ಪಾಯಸಾಗಿ ಕತೆ ಕಡುಬಾಗಿ ಚರಚಕ್ಲಿ ಸ್ಥಿತಿ ಚಪಾತಿ ಆಗ್ಬಿಡ್ತಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ಗುಂಡಣ್ಣವ್ರು ಊರಾಗಿಲ್ಲ. ಈ ಶಿವಾನಿನ್ ಬಿಟ್ರೆ ನಿಮಗ್ ಗತಿ ಇಲ್ಲ. ಏನಿದು? ಸ್ವೀಟ್ ನಂಗ್ ಬೇಡಪ್ಪ, ನನ್ ಮದ್ವೆ ಆಗೋದ್ ನಿಂಗೆ ಇಷ್ಟ ಇದೆಯೋ ಇಲ್ವೋ? ನಿನ್ ಮದ್ವೆ ಆಗಕ್ಕೂ ಸ್ವೀಟ್ ತಿನ್ನಕ್ಕೂ ಏನೇನ್ ಸಂಬಂಧ? ಸಣ್ಣ ಸ್ವೀಟ್ ತಿಂದು ಆಮೇಲೆ ಪಾರು ಅಂತ ತರ ಡುಮ್ಮಿ ಆಗ್ಬಿಟ್ರೆ ಯಾರ್ ನನ್ನ ಮದ್ವೆ ಆಗ್ತಾರೆ? ಪರಮೇಶ್ವರ್ ಅವ್ರು ಪಾರನ್ ಒಪ್ಕೊಂಡಿಲ್ವಾ? ಮಂಜು ದೂಸರ ಮಾತಾಡ್ದೆ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಳ್ತಾನೆ. ನಾನು ಸ್ವೀಟ್ ತಿಂದೇ ಇರೋ ಹುಡುಗಿನ ಮದುವೆ ಆಗ್ಬೇಕಂತಿದ್ದೀನಪ್ಪ. ಅದಕ್ಕೆ ನಾನ್ ಒಂದು ಸ್ವೀಟೇ ತಿಂದಿಲ್ಲ. ನನ್ಗೂ ಅವಾಗ ಹಾಗೆ ಅನ್ಸುತ್ತೆ. ಮಂಜುಡಿ ಐಸ್ ಕ್ರೀಮ್ ತಿನ್ನಲ್ವಾ? ಅದ್ರಲ್ಲೂ ಸ್ವೀಟ್ ಇರುತ್ತಲ್ಲ. ಮಂಜ ಅವಳೇನು ಅಪ್ರೂಪ ಕೇಳ್ತಾ ಇದ್ದಾಳೆ, ಕರ್ಕೊಂಡು ಹೋಗಿ ಕೊಡ್ಸ. ಮಂಜು ಡಿಯರ್, ನಿನ್ನ ಔಟಿಂಗ್ ಕರ್ಕೊಂಡು ಹೋಗಿ ಸೈಟ್ ಸೀಯಿಂಗ್ ಮಾಡ್ತಾ ಎಷ್ಟೊಂದ್ ದಿವಸ ಆಯ್ತು, ಕರ್ಕೊಂಡು ಹೋಗ. ಅಕ್ಕನ ತಂಗಿಯಾಗಿ ಯಾಕೆ ಪರ್ಮಿಷನ್ ಕೇಳ್ತಿದ್ಯಾ? ಎತ್ತಾಕೊಂಡು ಹೋಗ. ಅಕ್ಷಯ್ ಪಾರ್ಕ್ ಹನುಮಂತಪ್ಪ ಅವರು ಈ ಔಷಧಿ ಕೊಟ್ಟು ಕಳ್ಸ್ಯಾರ. ಅವ್ರು ಕುಡಿಯೋರ್ಗ ಔಷಧಿ ಕೊಟ್ರಂದ್ರ ಕುಡಿಯೋದನ್ನ ಬಿಟ್ಟು ಬಿಡ್ತಾರ. ಈ ಔಷಧಿ ವರ್ಕೌಟ್ ಆಕೆ ತಗೋರಿ. ನಾ ಕೊಟ್ಟ ಅಂತ ಪ್ಲೀಸ್ ಹೇಳ್ಬೇಡ್ರಿ. ನಿನಗೆ ಹೇಳಲ್ಲಮ್ಮ. ಬಾಯ್. ಏನಮ್ಮ ಇನ್ನೂ ಸ್ವೀಟ್ ತಿಂತಾ ಇದೀಯಾ? ತಿನ್ನು ತಿನ್ನು, ನಂದೇನು ತಕರಾರಿಲ್ಲ. ಇನ್ಯಾವುದಕ್ಕಿದೆ ತಕರಾರು? ನೋಡಮ್ಮ, ಡಾಕ್ಟರ್ ಹತ್ರ ಹೋಗಿದ್ದೆ, ಅವ್ರೊಂದು ಔಷಧಿ ಕೊಟ್ಟಿದ್ದಾರೆ, ಇದನ್ನ ತಗೋ. ನೀನ್ ಎಷ್ಟೇ ಸ್ವೀಟ್ ತಿನ್ನು ಆಗಲ್ಲ. ಇಟ್ಕೊಳ್ಳಿ. ನೀವು ಎಷ್ಟು ಒಳ್ಳೆಯವರು, ನಿಮ್ಮಂತ ಪತಿನ ಪಡೆಯೋ ನಾನೇ ಧನ್ಯಳು. ಐ ಲವ್ ಯು. ಹೂನಮ್ಮ, ನಾಳೆ ನಿಂಗೆ ಏನಾದ್ರು ಹೆಚ್ಚು ಕಡಿಮೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಖರ್ಚು ನನ್ನ ತಲೆ ಮೇಲೆ ಅಲ್ವಾ ಬರೋದು? ಈ ಪೌಡರ್ ಹೇಗ್ ತಗೋಬೇಕು? ನೀರಿಗೆ ಹಾಕಿ ಜಮಾಯಿಸು, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲ್ ಅಂದ್ರೆ? ನಿನಗಿರೋ ಕೊಬ್ಬು. ಬಾರೋ ಒಂದ್ ಗ್ಲಾಸ್ ಕಾಫಿ. ಬಾರೋ, ನಾನು ಬಂದೆ, 2 ಗ್ಲಾಸ್ ಕಾಫಿ. ನಮ್ದೆ ಕಾಫಿ. ರೇ ಪಿನ್ನು, ನಿಮಗೆ ಕನ್ಸು ಬೀಳುತ್ತಾ, ಇಲ್ಲ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಇಲ್ಲ ವಾಸನೆ ಏನಾದ್ರು ಮೂಗಿಗೆ ಬಂದು ಬಡಿಯುತ್ತಾ? ಹೇಗ್ರಿ ಕಾಫಿ ಮಾಡೋ ಟೈಮ್ಗೆ ಕರೆಕ್ಟಾಗಿ ಬರ್ತೀರಾ? ಯುವರ್ ಕೈಂಡ್ ಇನ್ಫಾರ್ಮೇಶನ್. ಯಾ. ನಾನ್ ಬರ್ತಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ಮೇಲೆ ಪಾರು ನಿಮಗೆ ಕಾಫಿ ಕೊಡೋದು. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅಯ್ಯೋ, ನೀವ್ಯಾಕೆ ಗುಂಡನ್ ತರ ಆಗ್ತಿದ್ದೀರಾ? ಗುಂಡಣ್ಣ ಊರಲ್ಲಿ ಇಲ್ವಲ್ಲ, ಅವ್ರನ್ನ ನೀವು ಮಿಸ್ ಮಾಡ್ಕೊಂಬಾರ್ದು ಅಂತ ಹಾಗೆ ಮಾಡ್ದೆ. ಕಂಗ್ರಾಚುಲೇಷನ್ ರೀ. ಎಲ್ರಿ ಸ್ವೀಟ್? ಯಾಕೆ? ಪಾರು ವಾಂತಿ ಮಾಡ್ತಿದ್ದಾಳಲ್ಲ ಅದಕ್ಕೆ. ಓ ಪಾರು, ನಿಧಾನ ಕಣೆ. ಹಾಗೆ ಕುಡುಕ್ಬಾರ್ದು. ಕಂಗ್ರಾಚುಲೇಷನ್ ಕಣೆ ಪಾರು.
ಅಪ್ಪ ಅಯ್ಯೋ ರೇ ಪಿನ್ನು ಬಾಡಿಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳುತ್ತೆ ಜಾಸ್ತಿ ಆಗಿದ್ನ ಹಂಗೆ ಹೊರಗಾಕ್ಬಿಡುತ್ತೆ ನೋಡ್ರಿ. ನಮ್ಮ ಹೊಟ್ಟೆ ಕೆಟ್ಟಾಗ ನಾವೇನು ತಗೊಳಕ್ ಹೋಗ್ಬಾರ್ದು. ನಾನು ಅಷ್ಟೇ, ಹೊಟ್ಟೆ ಕೆಟ್ಟಾಗ ಎಳ್ನೀರ್ ಬಿಟ್ರೆ ಬೇರೆನು ತಗೊಳ್ಳಲ್ಲ ರೀ. ನನ್ನ ಫೇವ್ರೆಟ್ ಚಿರೋಟಿ ತಂದು ಮುಂದೆ ಇಟ್ರು ನಾನು ತಿನ್ನಲ್ಲ. ಫಿಲಾಸಫಿ ಚೆನ್ನಾಗಿ ಹೇಳ್ತೀರಾ. ಯಾವ್ದ್ರಿ ಫಿಲಾಸಫಿ? ಪ್ರಕೃತಿನೇ ಹಾಗೆ ರೀ. ನೋಡ್ರಿ, ಮುಷ್ಟಾನ್ನ ತಂದು ಮುಂದೆ ಇಟ್ರು ಮೈ ಸರಿ ಇಲ್ಲ ಅಂದ್ರೆ ತಿನ್ನಕ್ ಮನ್ಸ್ ಬರಲ್ಲ. ಮತ್ ನಮ್ ಪಾಡಿಗೆ ಯಾಕೆ ಈ ತರ ಆಗ್ತದೆ? ಅಯ್ಯೋ ತಿಂದು ತಿಂದು ಜಾಸ್ತಿ ಆಗಿದ್ದಾರೆ. ಹೀಗೆ ತಿಂದ್ರೆ ವಾಂತಿ ಅಲ್ಲ, 12 ದಿವಸಕ್ಕೆ ಶಾಂತಿ ಮಾಡಿಸ್ಬೇಕಾಗುತ್ತೆ. ಏನ್ ವೇದ ಇದು ಅಲಂಕಾರ? ಜುಡಿಗೆ ಬಾರು ಆಂಟಿ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಜೋಡಿಸ್ತಾ ಇದೀನಿ. ನೀನು ತಿನ್ಬಿಡು. ನಾನಾ ಸ್ವೀಟ್ಸ್ ತಿನ್ನಲ್ಲ ಅಂತ ನಾನು ಸರಿ ಹೇಳಿ. ಹೋಗ್ಲಿ ಬಿಡಮ್ಮ. ಹೌದು, ಇಷ್ಟು ಸ್ವೀಟ್ಸ್ ಒಬ್ರು ತಿಂತಾರ? ಹೌದು, ಮತ್ತೆ ಇದೆಲ್ಲ ಅವ್ರಿಗೆ ಯಾವ ಮೊಹ? ಹೋಗ್ತಾ ಬರ್ತಾ ಒಂದೊಂದು ಬಾಯಿಗೆ ಹಾಕೊಳ್ತಾರೆ. ಯಾಕತ್ಯಮ್ಮ? ಸ್ವೀಟ್ ಅಂದ್ರೆ ನೀವು ಪಂಚ ಪ್ರಾಣ ತಾನೆ. ನೋಡಿ ನಿನ್ನ ಆರೋಗ್ಯಕ್ಕೆ ಏನೇ ಆಗಿದೆ, ಡಾಕ್ಟರ್ ತೋರ್ಸ್ಕೊಬಾರ್ದಾ? ಗೊತ್ತಿಲ್ಲ ವೈಶಾಲಿ, ಬೆಳಗ್ಗೆಯಿಂದ ಸ್ವೀಟ್ ನೋಡಿದ್ದೇನೆ, ಹೊಟ್ಟೆಲೆಲ್ಲ ತೊಳಸಾಗ್ತದೆ. ದೂರ ಇಡೋದಕ್ಕೆ ಹೇಳಿ. ಇಟ್ಟೆ ಬಿಡಿ. ಪರಮ ಅವ್ರ ಕೊಟ್ಟಿದ್ ಪುಡಿ ಕೆಲಸ ಮಾಡಿದ್ದಿ. ಸೂಪರ್ ಆಗಿ ವರ್ಕೌಟ್ ಆಗೈತೆ. ಆ ಒಣಕ್ಲಿ ಕಡ್ಡಿ ಹತ್ರ ಎಂತದ ಮಾತು? ಅವ್ಳು ಬಾಳ್ ಬಚ್ಚಲ್ ಮನ್ಯಾಗ ಹೋಗ. ಅದ ಬಚ್ಚಲ್ ಮನ್ಯಾಗ ನೀನ್ ಹಾಕಿ ಬ್ರಷ್ ತಗೊಂಡು ಉಜ್ಜಿ ಬಿಡ್ತಾನೆ. ಅಣ್ಣಯ್ಯ, ಅದಕ್ಕೆಮ್ಮ ರಾತ್ರಿಯಿಂದ ಊಟ ಮಾಡಿಲ್ಲ, ಸ್ವಲ್ಪ ಆರೋಗ್ಯ ವಿಚಾರಿಸು. ವಿಚಾರಿಸ್ತೀನಿರ. ಏನಮ್ಮ ಹೇಗಿದೀಯಾ? ಲೇ ಪಾರು, ನಾನು ಈ ಸ್ವೀಟ್ ತಿಂದೆ, ನನ್ಗೇನು ಆಗ್ಲಿಲ್ಲ, ನಿನಗ್ ಮಾತ್ರ ಯಾಕೆ ಈ ತರ ಆಯ್ತು? ಅಲರ್ಜಿ ಆಗಿರ್ಬೇಕು ವೈಶಾಲಿ. ಎಲ್ಲರ ದೇಹ ಪ್ರಕೃತಿನೂ ಒಂದೇ ತರ ಇರಲ್ವಲ್ಲ. ಯಾವುದೇ ಒಂದು ಅತಿ ಆದ್ರೂ ಎಲ್ಲಾ ವಿಷಯನೇ ಆಗೋದು. ನಾನು ಹೇಳ್ದೆ ಸ್ವೀಟ್ ನ ಜಾಸ್ತಿ ತಿನ್ಬೇಡ 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 ಅಂತ. ನನ್ನ ಮಾತು ಕೇಳ ನೀನು? ನಿಮ್ ಹೋದ್ರೆ ನನಗ್ ಬೇಕಾಗಿಲ್ಲ. ನಾನಿಲ್ಲಿ ಹೊಟ್ಟೆಲಿ ತೊಳಸ್ತಾ ಇದೆ ಅಂತ ಸಂತ ಪಡ್ತಾ ಇದೀನಿ. ಉಪದೇಶ ಮಾಡಕ್ ಬರ್ತೀರೇನ್ರಿ? ಓಲಿ ಬಿಡಮ್ಮ, ನೀನು ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಆಮೇಲೆ ಪ್ರೈವೇಟ್ ಬಂದು ಎಲ್ಲ ಸರಿ ಮಾಡ್ತೀನಿ. ಏ ಪಾರು, ನನ್ಗನ್ಸಾರ ನಿನ್ ನಾಲ್ಗೆ ಕೆಟ್ಟಿರ್ಬೇಕು ಕಣೆ. ಹೌದಾ? ಹೌದು ಕಣೆ. ಹಸುಗಳಿಗೆ ಎಮ್ಮೆಗಳಿಗೆ ನಾಲ್ಗೆ ಕೆಟ್ಟಾಗ ಉಪ್ಪಾಕಿ ತಿಕ್ತಾರಂತೆ. ಹಾಗಾದ್ರೆ ನಾನು ನಾಲ್ಗೆಗೆ ಉಪ್ಪು ಹಾಕೊಂಡು ತಿಕ್ಕೊಳ್ಳ? ನೀನೇನ್ ಎಮ್ಮೆನಾ? ಏ ಪಾರು, ನಿನ್ಗೆ ಇಷ್ಟ ಆಗಿರೋ ಕ್ಯಾರೆಟ್ ಹಲ್ವಾ ಮಾಡೋ, ನಿನ್ನ ಹೆಸರ್ಕೊಂಡು ನಾವು ತಿಂತೀವಿ. ಅಕ್ಕ, ಈ ಸ್ವೀಟ್ಸ್ ಏನ್ ಮಾಡೋದು? ಹುಷಾರಾಗಿ ತಗೊಂಡೋಗಿ ನಮ್ಮನೆ ಡಸ್ಟ್ಬಿನ್ ಹಾಕೋ. ಪಾರ್ವತಿ ಅವರೇ, ಏನೋ ಘಮ ಘಮ ಅಂತ ಇದೆ. ತುಪ್ಪದ ಒಗ್ಗರಣೆ ಹಾಕಿದ್ಯಾ ಅನ್ಸುತ್ತೆ. ಏನೋ ಸ್ವೀಟ್ ಮಾಡ್ತಿರ್ಬೇಕು. ತುಪ್ಪದ ಮೈಸೂರ್ ಪಾಕ್ ಮಾಡಿದ್ಯಾ ಅನ್ಸುತ್ತೆ. ಅದ್ ನಮ್ಗೆ ತುಂಬಾ ಇಷ್ಟ. ಹಲ್ವಾ ಕ್ಯಾರೆಟ್ ಹಲ್ವಾ, ಬಿಸಿ ಬಿಸಿ ಹಲ್ವಾ, ಘಮ ಘಮ ಹಲ್ವಾ. ತಗೊಳ್ಳಿ. ಥ್ಯಾಂಕ್ ಯು. ಏನೋ ತೊಗೊಳ್ಳಿ ತಿನ್ನು. ನಿಜ ನಿನ್ನಾಣೆ ಗೊತ್ತೋಗ. ಯಾಕ್ರಿ ಪಾರ್ವತಿ ಅವರೇ, ಏನಾಯ್ತು? ಸ್ವೀಟ್ ನೋಡಿದ್ರೇನೆ ವಾಕರ್ಗೆ ಬರ್ತಾ ಇದೆ. ಪಾರು ಅವರೇ, ಕ್ಯಾರೆಟ್ ಹಲ್ವಾ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ಇಷ್ಟ ರೀ, ಆದ್ರೂ ವಾಕರ್ಗೆ ಬರ್ತಾ ಇದೆ. ಯಾವಾಗ್ಲಿಂದ? ನನ್ ಪತಿ ಪರಮೇಶ್ವರ ಸ್ಲಿಮ್ ಪೌಡರ್ ತಂದು ಕೊಟ್ರು, ಅದನ್ನ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಕುಡ್ದೆ, ಅವಾಗಿಂದ ಹೀಗಾಗ್ತಿದೆ. ಬಹುಶಃ ನಿಮ್ ಗಂಡನಿಗೆ ನೀವ್ ಸ್ವೀಟ್ ತಿನ್ನೋದು ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರೇನೋ ಪ್ರಯೋಗ ಮಾಡಿರ್ತಾರೆ. ಓ, ನಿಮ್ಮಿಬ್ರನ್ನ ಕರ್ಸಿರೋದು ಯಾಕೆ? ಹಲ್ವಾ ತಿನ್ನೋಕೆ ಅಲ್ಲ, ಈ ಸಮಸ್ಯೆ ಕಾರಣ ಏನು, ಪರಿಹಾರ ಏನು ಅಂತ ಹೇಳೋದಕ್ಕೆ. ನೋಡಿ ಪಾರ್ವತಿ ಅವರೇ, ಇಂಥವೆಲ್ಲ ನಾನು ತುಂಬಾ ನೋಡಿ ಅನುಭವ ಆಗಿದೆ. ಒಂದ್ ಕೆಲ್ಸ ಮಾಡಿ, ನಾಳೆ ನಿಮ್ಗೊಂದ್ ಪೌಡರ್ ತಂದು ಕೊಡ್ತೀನಿ, ಅದ್ ತಗೊಳ್ಳಿ. ಹೊಟ್ಟೆ ಏನಾದ್ರು ಕೆಟ್ಟಿದ್ರು ಸೆಟ್ರೇಟ್ ಆಗ್ಬಿಡುತ್ತೆ. ಈಗ ನಿಮ್ಗೆ ಕರ್ಸಿ ಹಲ್ವಾ ಕೊಟ್ಟಿದ್ಕ ಸಾಕಾಯ್ತು. ಪಾರ್ವತಿ ಅವರೇ, ಈ ಪುಡಿನ ನೀರ್ಗೆ ಹಾಕೊಂಡ್ ಕುಡಿದ್ ನೋಡಿ, ಆಮೇಲೆ ನಿಮ್ ಪ್ರಾಬ್ಲಮ್ ಏನೇ ಇದ್ರು ಹೇಳ್ದೆ ಕೇಳ್ದೆ ಹೇಗ್ ಓಡೋಗುತ್ತೆ ಅಂತ ನೋಡಿ. ಈ ಪುಡಿ ಅಷ್ಟೊಂದು ಪವರ್ಫುಲ್ಲಾ? ನೀವು ಕುಡಿದ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಏನು ಇದು ಪುಡಿ? ಅದಕ್ಕೆ ಮೇಲೆ ಏನೇನೋ ಪ್ರಯೋಗ ನಡೀತಾ ಇದೆ. ಪಾಪ ಅನ್ಸಲ್ವಾ ಪಾರ್ವಂಟಿ ನೋಡಿದ್ರೆ? ಪಾಪ ಅನ್ಸುತ್ತಮ್ಮ, ಕೆಟ್ಟ ಚಟ ಬಿಡಿಸೋ ಹೊತ್ತಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಇವತ್ತು ಕೂಡ ಸ್ವೀಟ್ ಮಾಡ್ತಾ ಇದಾರೆ. ಆ ಸ್ವೀಟ್ ನ ಯಾರ್ಯಾರಿಗೆ ತಿನ್ಸ್ಬೇಕು ಅಂತ ಮಾತಾಡ್ತಾ ಇದಾರೆ. ಶಿವಾನಿ, ಏನೋ ಗಮ್ಮಂತ ಇದೆ. ಪಾರು ಅವರೆಲ್ಲ ಸ್ವೀಟ್ ಮಾಡಿರ್ಬೇಕ್ರಿ. ನಾನಂತೂ ಬಹಳ ಖುಷಿಯಾಗಿದ್ದೀನಿ. ಅವ್ರು ಏನೋ ಕೊಟ್ಟರು ತಿನ್ನಾಕ್ಬಿಡ್ತೀನಿ. ಓ, ಇಲ್ಲಿ ರವೆ ಉಂಡೆ. ಅಯ್ಯೋ, ನನಗೆ ಸ್ವೀಟ್ ಗೀಟ್ ಎಲ್ಲ ಆಗಲ್ಲಮ್ಮ. ರವಾ ಉಂಡಿನ ತರಂಗಿಲ್ಲೇನ್ರಿ? ನೋಡೋಣ ನೀರು. ಸ್ವೀಟ್ ಮಾಡಿರೋದು ನಿಜ, ಆದ್ರೆ ಇದು ಮಹಿಳೆಯರಿಗೆ ಮಾತ್ರ. ಅಲ್ಲಮ್ಮ, ರವೆ ತರೋ ನಾನು, ಸಕ್ಕರೆ ತರೋ ನಾನು, ತುಪ್ಪ ತರೋ ನಾನು, ನನಗೆ ಸ್ವೀಟ್ ಇಲ್ವಾ? ಆದರೆ ದಿಸ್ ಇಸ್ ಓನ್ಲಿ ಫಾರ್ ಲೇಡೀಸ್.
ನನಗ್ ಸ್ವೀಟ್ ಇಲ್ವಾ? ನಿನಗ್ ಕೊಡ್ದೆ ಹೇಳ್ತೀನ, ನೀನ್ ಗಂಟಲ್ಲ ತಗೋ. ಏನಂದ್ರೆ ವೈಶಾಲಿ ಮೇಡಮ್? ನೀನ್ ಮನೆ ಪಾರ್ಟಿ ಕೊಡೋ. ಹಾಗಾದ್ರೆ ನಾವ್ಯಾರು? ವಿರೋಧ ಪಕ್ಷದವರು ಹೋಗ್ಲಿ, ನನ್ಗಾರ ಕೊಡ್ತಿರಲ್ಲ. ಗಂಡಸ್ರ ತರ ಪ್ಯಾಂಟ್ ಶರ್ಟ್ ಹಾಕೊಂಡಿರೋರ್ಗು ಈ ಉಂಡೆ ಕೊಡಲ್ಲ. ಅಂಕಲ್, ನೀವು ಹುಷಾರಾಗಿರೋದು ಒಳ್ಳೇದು. ಯಾಕೆ? ನೀವು ಪಾರು ಆಂಟಿಗೆ ತೊಂದ್ರೆ ಕೊಟ್ಟಿದ್ದೀರಾ ಅಂತ ಮಹಿಳಾ ಸಂಘದಲ್ಲಿ ಎಲ್ರೂ ಮಾತಾಡ್ತಾ ಇದ್ರು. ನಾನೇನಮ್ಮ ತೊಂದರೆ ಕೊಟ್ಟಿದ್ದೀನಿ? ತೊಂದ್ರೆ ಕೊಟ್ಟವ್ರಿಗೆ ಗೊತ್ತಿರುತ್ತೆ. ಅಕ್ಕಮ್ಮಂಗೆ ಯಾವ್ದೋ ಪುಡಿ ತಂದು ಕೊಟ್ಟಿದ್ಯಂತೆ. ಲೇ, ನಾನು ಬೇಕಾದಷ್ಟು ಪುಡಿ ತಂದು ಕೊಟ್ಟಿದ್ದೀನಿ ಕಣ. ಕಾಫಿ ಪುಡಿ ತಂದು ಕೊಟ್ಟಿದ್ದೀನಿ, ಟೀ ಪುಡಿ ತಂದು ಕೊಟ್ಟಿದ್ದೀನಿ, ಅರಿಶಿನ ಪುಡಿ ತಂದು ಕೊಟ್ಟಿದ್ದೀನಿ, ಖಾರ ಪುಡಿ ತಂದು ಕೊಟ್ಟಿದ್ದೀನಿ. ಇಷ್ಟೇ ಯಾಕೋ ಅವ್ರ ಅಜ್ಜಿ ಬೇಕು ಅಂತ ಕಡ್ಡಿ ಪುಡಿ ತಂದು ಕೊಟ್ಟಿದ್ದೀನಿ. ಅಲ್ಲ ಅಣ್ಣೆ, ಅಕ್ಕಮ್ಮ ಸಣ್ಣ ಆಗ್ಲಿ ಅಂತ ಯಾವ್ದೋ ಪುಡಿ ತಂದು ಕೊಟ್ಟಿದ್ಯಂತೆ. ಇದ್ರ ಬಗ್ಗೆ ಮಹಿಳಾ ಸಂಘದಲ್ಲಿ ಡೀಪ್ ಆಗಿ ಡಿಸ್ಕಷನ್ ನಡೀತಿತ್ತು. ನಿನ್ ಬಗ್ಗೆ ಆಕ್ಷನ್ ತಗೊಂತಾರಂತೆ. ಲೇ, ಅವ್ರು ಡಿಸ್ಕಷನ್ ಮಾಡಿ ನನ್ನನ್ನ ಡಿಸ್ಮಿಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿಂದ ಡಿಸ್ಪರ್ಸ್ ಆಗ್ಬಿಡ್ತೀನಿ. ಬರ್ಲಾ? ಬಾರೋ, ನನಗಿಂತ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ಯಮ್ಮ. ಥ್ಯಾಂಕ್ಸ್ ರೀ, ಬ್ಯೂಟಿಫುಲ್ ಕಾಣಿಸ್ತಾ ಇದೆ ತಾನೆ? ನನಗೆ ಇರ್ಲಿ. ಮುಂಚೆ ನೀನು ಭೂಮಿಕಾ ತರ ಇದ್ದೆ, ಈಗ ರಾಧಿಕಾ ತರ ಆಗ್ಬಿಟ್ಟಿದ್ಯಾ. ಸ್ವಲ್ಪ ಸಣ್ಣ ಆಗಿದ್ರೆ ಇನ್ನು ಸ್ವಲ್ಪ ಸಣ್ಣ ಆಗ್ಬೇಕಷ್ಟೇ. ಸ್ವೀಟ್ ತಿನ್ನೋದು ಬಿಟ್ಬಿಡು. ಅದ್ ಹೇಗ್ರಿ ಆಗುತ್ತೆ? ಹೊಟ್ಟೆಗೆ ಸರಿಯಾಗಿ ಊಟ ಬೆಳೆ ತನಕ ಉಪವಾಸನೆ. ಉಪವಾಸ ಮಾಡೋದು ತುಂಬಾ ಒಳ್ಳೇದಮ್ಮ. ಮಾಡು ಮಾಡು ಮಾಡು. ನಾನಲ್ಲ, ಮತ್ತಿನ್ಯಾರು? ನೀವು. ಓ, ನನಗೆ ಅರ್ಥ ಆಯ್ತಮ್ಮ. ಇದು ಆ ಕಡೆಯಿಂದ ಹರಿದು ಬಂದ ನೀರು. ಏನ್ರಿ ಹಂಗಂದ್ರೆ? ಪಿನ್ನಿಟ್ಟ ಫಿಟ್ಟಿಂಗ್ ಅಂತ ನನಗೆ ಗೊತ್ತು. ವೈಶಾಲಿ ಬಗ್ಗೆ ಏನೆಲ್ಲ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ಅಷ್ಟೇ. ಇನ್ನೇನಮ್ಮ ಮಗ? ಅಲ್ಲಮ್ಮ, ನಿನ್ನ ಹೊಟ್ಟೆ ಕೆಟ್ಟಿದ್ರೆ ನನ್ನ ಹೊಟ್ಟೆಗೆ ಅಕ್ಕಮ್ಮ ತಣ್ಣೀರ್ ಬಟ್ಟೆ. ನಾನ್ ನಿಮ್ಮ ಅರ್ಧಂಗಿ ಅಲ್ವಾ? ಹೌದು. ಪತ್ನಿ ಉಪವಾಸ ಇದ್ರೆ ಪತಿನ ಉಪವಾಸ ಇರ್ಬೇಕು. ಮಂಜು, ವೇದ ಇವ್ರನ್ನ ಕರ್ಕೊಂಡೋಗಿ ರೂಮಲ್ಲಿ ಕೂಡಾಕಿ. ಇನ್ನು ನಾನಾ? ಏನಮ್ಮ ವೇದ, ನನ್ನ ಮೈ ಮುಟ್ಟಷ್ಟು ಧೈರ್ಯ ಇದೆಯಮ್ಮ ನಿಮ್ಗೆ? ಖಂಡಿತ ಇಲ್ಲ ಅಂಕಲ್, ನಾನ್ ನಿಮ್ಮ ಮೈ ಮುಟ್ಟಿನ ಇಲ್ಲೇ ಇಲ್ಲ. ಮೋಸ್ಟ್ಲಿ ಮಂಜಕ್ ತುಂಬಾ ಧೈರ್ಯ, ಅವ್ನು ಮುಟ್ಬೋದು. ಏನ ಮುಟ್ಟಾಳ? ನನ್ನ ಮೈ ಮುಟ್ತೀನಾ? ಇಲ್ಲಪ್ಪ, ನಾನು ಹಂಗನ್ನ. ಮುಟ್ತೀನಾ? ಇಲ್ಲ ಅಣ್ಣಯ್ಯ, ಮುಟ್ತೀನಾ? ಮುಟ್ಟಿದ್ರು ಮುಟ್ತಾ ಇಲ್ಲ ಅಂದ್ರೆ ಇಲ್ಲ. ಮುಟ್ತೀನಾ? ಮುಟ್ತೀನಾ? ಅಯ್ಯೋ ನಿಮ್ಮ ಮನೆ ಕಾಯುವಾಗಲೇ. ಅಲ್ಲ ಶಿವಾನಿ, ನೀನು ತಂದು ಕೊಟ್ಟು ಪುಡಿ ನಾನೇ ಪುಡಿ ಆಗೋಗ್ಬಿಟ್ಟಿದ್ದೀನಮ್ಮ. ಪರಮ ಅವ್ರ BBC ನ್ಯೂಸ್ ಚಾನೆಲ್ಗೆನ ಹಳೆ ನ್ಯೂಸ್ ಕೊಡಾಕತ್ತಿರಲ್ರಿ, ನಂಗೆಲ್ಲಾ ಗೊತ್ತು. ಮಂಜ ಎಲ್ಲಾ ಹೇಳಾನ. ಅವನ್ ಹೇಳದ್ನ? ಆ ಮಂಗ್ಯಾಗ ನನ್ ಕಂಡ್ರ ಬಾಳ್ ಹೆದರಿಕೆ ಐತ್ರಿ. ನಾನ್ ಏನ್ ಕೇಳಿದ್ರು ಹೇಳ್ಬಿಡ್ತಾನ. ಈಗ ನನ್ನ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದಾರಮ್ಮ. ಊಟ ತಿಂಡಿ ಏನೂ ಇಲ್ಲ, ಹಸುವಿನಿಂದ ಒದ್ದಾಡ್ತಾ ಇದೀನಿ. ದಯವಿಟ್ಟು ನೀನೇ ಬಂದು ಕಾಪಾಡ್ಬೇಕು. ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ನಾನ್ ಇರುತ್ತನ, ನೀವ್ ಚಿಂತೆ ಮಾಡ್ಬೇಡ್ರಿ. ಈಗ ಬಂದೆ, ಪೌಡರ್ ತಂದೆ. ತಗೊಳ್ಳಿ. ಇದೇನಮ್ಮ ಇದು? ನಾಯಿಗೆ ಹಾಕೋತರ ಒಂದು ಬನ್ನು ಒಂದ್ ಗ್ಲಾಸ್ ನೀರು ತಂದಿದ್ಯಾ? ನೀವು ನನ್ ಮೇಲೆ ಯಾವ್ದೋ ಪುಡಿ ಪ್ರಯೋಗ ಮಾಡಿ ಸ್ವೀಟ್ ತಿಂದೇ ಇರೋ ತರ ಮಾಡಿದಿರಲ್ಲ, ಇದು ಸರಿನಾ? ಅಲರ್ಜಿ ಆಗ್ಬಾರ್ದು ಅಂತ ಮಾಡಿದ್ನಮ್ಮ. ಸುಳ್ಳು ಹೇಳ್ಬೇಡಿ ನೀವು. ಕಟ್ಕೊಂಡಿರೋ ಹೆಂಡತಿಗೆ ಮಾಟ ಮಂತ್ರ ಮಾಡಿಸ್ತೀರಂತ ವೈಶಾಲಿ ನಿಮ್ಮನ್ನ ಬೈತಾ ಇದ್ಲು. ಇದು ಸೇಫ್ಟಿ ಪಿನ್ ಅಲ್ಲಮ್ಮ, ಘಾಟಿ ಪಿನ್ನು. ಈ ಮಟ್ಟಕ್ಕ ಫಿಟ್ಟಿಂಗ್ ಇರೋದು. ವೈಶಾಲಿ ಬೈದ್ರೆ ನಾನು ತವ್ರ ಮನೆಗೆ ಹೊರಟೋಗ್ಬಿಡ್ತೀನಿ ಅಷ್ಟೇ. ಯಾರು? ವೈಶಾಲಿ ಇರ್ಬೇಕಮ್ಮ. ಬಂದೇರು ವೈಶಾಲಿ. ವೈಶಾಲಿನೂ ಇಲ್ಲ, ಯಾರಿಲ್ಲ, ಸುಳ್ಳು ಹೇಳ್ತೀರಾ? ಇವ್ರು ಇಲ್ಲ. ಇದೇನ್ರಿ ಪರಮ ಅವ್ರ? ಪರಮನ್ ಕೈಲಾಸದಾಗ ಪರಮಾನ ಇಲ್ಲ ಅಂದ್ರ ಅದನ್ನ ಕೈಲಾಸ ಅಂತ ಹೇಳಿ ಕರೀತಾರ. ಎಲ್ಲಿ ಕರೀತಾರ? ಕಿತ್ತೋಗಿರೋ ಗುಡಿಸ್ಲು ಅಂತಾರ. ಗುಡಿಸ್ಲು ಅಂತಾರೆ. ಯಾರ್ಯಾರಿಗೂ ನೀವ್ ಯಾಕ್ರಿ ಹೆದರ್ಬೇಕು? ಹೆದರ್ಬೇಕು? ನಾನ್ ಇರುತ್ತನ, ನೀವ್ ಯಾರಿಗೂ ಹೆದರ್ಬಾರ್ದು. ಹೆದರ್ಬಾರ್ದು. ಕುಡಿ ತಗೋರಿ, ಪಾರ್ ಹೊರಸ್ ಕೊಡ್ರಿ. ಕೊಡ್ರಿ. ನೀವು ಕೊಡ್ರಿ. ನಾನೇ ಕೊಡ್ತೀನಿ, ಬರಮ್ಮ. ಬರೋ ಬರೋ. ಏನ್ರಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗ್ತೀರಾ? ಅಯ್ಯೋ, ನಿನ್ಗೋಸ್ಕರ ಪುಡಿ ತರಕ್ ಹೋಗಿದ್ದಮ್ಮ. ತಗೊಂಡ್ ಬಂದ್ರ? ತಂದಿದ್ದೀನಮ್ಮ. ಎಲ್ಲಿದೆ? ಇಲ್ಲಿ. ಪಾರೋರ, ಈ ಪುಡಿ ನೀವು ತಿಂದ್ರಿ ಅಂತಂದ್ರ ಸ್ಟಮಕ್ ಎಲ್ಲ ಕ್ಲೀನ್ ಆಗ್ಬಿಡ್ತೈತಿ. ಮೊದ್ಲೆಲ್ಲ ಹೆಂಗ್ ತಿಂಡಿ ತಿಂತಿದ್ರಲ್ಲ ಹಂಗ ತಿನ್ಬೋದು. ಒಂದು ಕಲ್ ತಿಂದ್ರೂ ಜೀರ್ಣ ಆಗ್ ಹೋಗ್ತೈತಿ. ಇದನ್ನ ಹೇಗ್ ಕುಡಿಯೋದು? ನೀರ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಹೌದಾ? ವೈಶಾಲಿ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ. ಇರು ಬಂದೆ. ಶಿವಾನಿ, ನನ್ ಪತಿ ಪರಮೇಶ್ವರ ಮಾಡಿದ ತಪ್ಪಿಗೆ ಒಳ್ಳೆ ಸೊಲ್ಯೂಷನ್ ಕೊಂಡು ಹಿಡ್ದೆ. ವಾ, ಆಪತ್ತಿ ನನ್ ಮೇಲ? ಹೋಗ್ಲಿ ಬಿಡ್ರಿ ಪಾಪ. ಬಾರೋ, ಮಿಕ್ಕಿದ 2 ಸ್ವೀಟ್ ಇದೆ, ತಗೋತಿನ್ನೋ. 2 ಸ್ವೀಟಾ? ನನಗೇನ್ ಬೇಕಾಗಿಲ್ಲ ರೀ.
ನೀವು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ. ಏನ್ ಶಿಕ್ಷೆ? ಈಗಿಂದ ಈಗ್ಲೇ ನಾನ್ ತಿನ್ನೋದಕ್ಕೆ ರಾಮ್ ಅವನಿಂದ 50 ಕೆಜಿ ಸ್ವೀಟ್ ಬೇಕು.